ಮಂಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಮರವೂರು ಬಳಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಬಂದಿದೆ. ಪಲ್ಗುಡಿ ನದಿ ಸಮೀಪದಲ್ಲೇ ಇದೆ ಈ ಮನೆಗಳು. ಆ ಮನೆಗಳಿಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ರೆಡ್ ಅಲರ್ಟ್ ಬೇರೆ ಇದೆ. ಎಡೆಬಿಡದೆ ಮಳೆ ಸುರಿತಾ ಇದೆ. ಆ ಮಳೆ ನೀರು ಮನೆಯೊಳಕ್ಕೆ ನುಗ್ಗುತ್ತಾ ಇದೆ. ಹೀಗಾಗಿ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ. ಮಳೆಯ ಆರ್ಭಟಕ್ಕೆ ಮಂಗಳೂರಿನ ಮರವೂರಿನ ಚಿತ್ರಣ ನೋಡ್ತಾ ಇದ್ದೀವಿ. ಇದು ಪಲ್ಗುಣಿ ನದಿಯ ಸಮೀಪದಲ್ಲೇ ಇರುವಂತಹ ಮನೆಗಳು. ಹಾಗಾಗಿ ಭಾರೀ ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದ ನದಿ ಸಮೀಪದಲ್ಲಿರುವಂತಹ ಈ ಮನೆಯ ಬಳಿಯೂ ಕೂಡ ನೀರು ನುಗ್ಗಿ ಬಂದಿದೆ. ಜಲಾವೃತವಾಗಿರುವಂತಹ ಮನೆಗಳ ಚಿತ್ರಣ ಗಮನಿಸ್ತಾ ಇದ್ದೀವಿ. ಮಳೆ ಬಂದರೆ ಸಾಕು, ಈಗ ಹಲವು ಕಡೆಗಳಲ್ಲಿ ಈ ರೀತಿ ಮನೆಗಳು ಜಲಾವೃತಗೊಳ್ಳುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿದೆ. ಅದರಲ್ಲೂ ಮುಂಗಾರು ಪೂರ್ವ ಮಳೆ ಬಹಳ ಜೋರಾಗಿ ಸುರಿತು. ಈಗ ಮುಂಗಾರು ಅಬ್ಬರಿಸ್ತಾ ಇದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಹವಾಮಾನ ಇಲಾಖೆ ಈಗಾಗಲೇ ರೆಡ್ ಅಲರ್ಟ್ ಘೋಷಿಸಿದೆ. ಅದರ ನಡುವೆ ಮಳೆಯ ನೀರು ಮನೆಗಳಿಗೆ ನುಗ್ಗಿ ನಿವಾಸಿಗಳು ಪರದಾಡ್ತಾ ಇರುವಂತಹ ದೃಶ್ಯ. ಪಲ್ಗುಡಿ ನದಿ ಸಮೀಪದಲ್ಲಿ ಇರುವಂತಹ ಮರವೂರು ಬಳಿಯ ಮನೆಗಳ ಚಿತ್ರಣ ಇದು. ಹೇಗೆ ನೀರು ತುಂಬ ಹೋಗಿದೆ ನೋಡಿ. ಮನೆಯಿಂದ ಹೊರಗೆ ಬರೋದಕ್ಕಾಗಲ್ಲ ಜನ. 2-3 ಅಡಿ ನೀರು ನಿಂತು ಬಿಟ್ಟಿದೆ. ಮನೆಯೊಳಕ್ಕಿರೋರು ಹೊರಬರಕ್ಕಾಗದೆ ನಿವಾಸಿಗಳು ಪರದಾಡ್ತಿದ್ದಾರೆ. ಕೆಲಸ ಕಾರ್ಯಗಳಿಗೆ ಹೊರಗೆ ಹೋಗೋದಕ್ಕಾಗ್ತಿಲ್ಲ. ಪರದಾಡಬೇಕಾದಂತಹ ಪರಿಸ್ಥಿತಿ. ದೃಶ್ಯಗಳು ನೋಡ್ತಾ ಇದ್ವಿ. ನಿರಂತರ ಮಳೆಯಿಂದಾಗಿ ಇಂಥದ್ದೊಂದು ಪರಿಸ್ಥಿತಿ. ಆ ಸ್ಥಳದ ಸಂಪೂರ್ಣ ಚಿತ್ರಣ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಧಾರಾಕಾರವಾಗಿ ಮಂಗಳೂರು ಭಾಗದಲ್ಲಿ ಮಳೆ ಸುರಿತಾ ಇರೋದ್ರಿಂದಾಗಿ ನಾವು ನೋಡ್ತಾ ಇದ್ದೀವಿ ಹಲವು ಪ್ರದೇಶಗಳು ಜಲಾವೃತಗೊಂಡಿರೋದನ್ನ. ಈ ಮರವೂರಿನ ಚಿತ್ರಣ ಕೊಡೋದಾದ್ರೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಜನ ಯಾವ ರೀತಿಯಲ್ಲಿ ಪರಿತಪಿಸ್ತಾ ಇದ್ದಾರೆ? ಅವರನ್ನ ಹೊರತರುವಂತಹ ಪ್ರಯತ್ನಗಳೇನಾದ್ರೂ ಆಗ್ತಾ ಇದೆಯಾ? ಅಪಾಯ ಇದೆಯಾ? ಹೇಗೆ ಅಂತ? ಹೌದು ಪ್ರತಿಮಾ, ಇವತ್ತು ಬೆಳಗಿನಿಂದಲೂ ಕೂಡ ಮಂಗಳೂರು ನಗರದಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯುತ್ತಾ ಇದೆ. ಈಗ ಸದ್ಯಕ್ಕೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಆದರೆ ಮಳೆ ಅವಾಂತರ ಮುಂದುವರೆದಿರುವಂಥದ್ದು. ಮಂಗಳೂರು ನಗರ ಹೊರವಲಯದ ಮರವೂರು ಎಂಬಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲೊಂದು ಮನೆ ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿರುವಂಥದ್ದು. ಮತ್ತು ಗಮನಿಸಬೇಕು, ಆ ಮನೆ ಕುಸಿತು ಬೀಳುವ ಆತಂಕದಲ್ಲಿದೆ. ಯಾಕಂತೇಳಿದ್ರೆ ಅದರ ಒಂದು ಪಾರ್ಶ್ವ ನೆಲದಲ್ಲಿ ಹುದುಗಿ ಹೋಗಿರುವಂಥದ್ದು. ಹೀಗಾಗಿ ಅದು ಇನ್ನೇನು ಕುಸಿತು ಬೀಳುವಂಥ ಸಾಧ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಆ ಮನೆಯಲ್ಲಿದ್ದಂಥವರನ್ನು ಈಗ ಸದ್ಯಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಗಮನಿಸಬಹುದು, ಆ ಭಾಗದಲ್ಲಿ ಹಿಂಭಾಗದಲ್ಲಿರ್ತಕ್ಕಂಥ ಕಲ್ಲು ಕೂಡ ಜರಿದು ಬಿದ್ದಿದೆ. ಇಲ್ಲಿ ಮನೆ ಸುತ್ತ, ಅಂಗಳದ ಸುತ್ತವೂ ಕೂಡ ನೀರು ಆವರಿಸಿರುವಂಥದ್ದು. ಸದ್ಯ ಮನೆಯವರು ಸಂಬಂಧಿಕರ ಮನೆಗೆ ತೆರಳಿದ್ದಾರೆ. ಇಲ್ಲೇ ಏನು ಗಮನಿಸಬಹುದು, ಈ ಮನೆ ಹಿಂಭಾಗದಲ್ಲಿ ಒಂದು ಗದ್ದೆ ಇದೆ. ಆ ಗದ್ದೆಯಲ್ಲಿ ಅದು ಖಾಸಗಿ ಜಮೀನಾಗಿದೆ. ಅಲ್ಲಿ ಆ ಗದ್ದೆಗೆ ಮಣ್ಣು ಹಾಕಿರೋದ್ರಿಂದಾಗಿ ಅಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ನೀರೆಲ್ಲವೂ ಈ ಭಾಗಕ್ಕೆ ಬಂದಿರುವಂಥದ್ದು. ಈ ಭಾಗದಲ್ಲಿ ಇರ್ತಕ್ಕಂಥ ಸಾಕಷ್ಟು ಮನೆಗಳಿಗೆ ಇದೇ ರೀತಿಯಾದ ಸಮಸ್ಯೆ ಆಗಿರುವಂಥದ್ದು. ಇಲ್ಲಿ ಗಮನಿಸಬಹುದು, ಈಗ ಸದ್ಯಕ್ಕೆ ಮನೆಯವರು ಮನೆಯನ್ನು ಲಾಕ್ ಮಾಡಿ ಇಲ್ಲಿ ಈಗ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ. ಇದೇ ರೀತಿಯಾಗಿ ಈ ಭಾಗದ ಮರವೂರು ಭಾಗದಲ್ಲಿ ಸಾಕಷ್ಟು ಮನೆಗಳಿಗೂ ಕೂಡ ಇದೇ ರೀತಿಯಾದ ಸಮಸ್ಯೆ ಆಗಿರ್ತಕ್ಕಂಥದ್ದು. ಸೊ ಅಂಗಳದ ಸುತ್ತವೂ ಕೂಡ ನೀರು ಆವರಿಸಿರುವಂಥದ್ದು. ಸದ್ಯ ಮಳೆ ಕಡಿಮೆ ಆದರೂ ಕೂಡ ಇಲ್ಲಿ ಬಂದಿರತಕ್ಕಂಥ ನೆರೆ ನೀರೇಂದೆ ಅದು ಇನ್ನೂ ಕೂಡ ಕೆಳಮಟ್ಟಕ್ಕೆ ಇಳಿದಿಲ್ಲ. ಸೊ ಈ ಸದ್ಯ ಈ ಮನೆ ಅಪಾಯದಲ್ಲಿರುವಂಥದ್ದು. ಇನ್ನು ಪಕ್ಕದಲ್ಲಿರ್ತಕ್ಕಂಥ ಮನೆ ಕೂಡ ಆ ಭಾಗದಲ್ಲೂ ಕೂಡ ನೀರು ಆವರಿಸಿರುವಂಥದ್ದು. ಸದ್ಯ ಮಂಗಳೂರು ನಗರ ಭಾಗದ ಹಲವು ಪ್ರದೇಶಗಳಲ್ಲಿ ಇದೇ ರೀತಿಯಾದ ಸಮಸ್ಯೆ ಎದುರಾಗಿರುವಂಥದ್ದು. ತಗ್ಗು ಪ್ರದೇಶಗಳಲ್ಲೂ ಕೂಡ ಜಲಾವೃತ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಮಸ್ಯೆ ಇರುವಂಥದ್ದು ರಾಜಕಾಲುವೆ ಇರ್ಬೋದು, ಚರಂಡಿ ಇರ್ಬೋದು, ಸರಿಯಾದ ರೀತಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಕೆಲವೊಂದು ಕಡೆ ರಾಜಕಾಲುವೆಗಳು ಒತ್ತುವರಿ ಆದರೆ ಇನ್ನೊಂದು ಕಡೆ ಚರಂಡಿ ವ್ಯವಸ್ಥೆ ಇಲ್ಲ. ಸೊ ಇದೆಲ್ಲ ಕಾರಣಕ್ಕಾಗಿ ಈ ರೀತಿಯಾದ ಸಮಸ್ಯೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ಇರ್ತಕ್ಕಂಥ ಇನ್ನೊಂದು ಮನೆಯನ್ನು ಕೂಡ ಗಮನಿಸಬಹುದು. ಅಲ್ಲಿಯೂ ಕೂಡ ಸಂಪೂರ್ಣವಾಗಿ ನೀರು ಆವರಿಸಿರುವಂಥದ್ದು. ಸೊ ಕೆಳಭಾಗದ ಗ್ರೌಂಡ್ ಫ್ಲೋರ್ ಇದೆ, ಇದು ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿರುವಂಥದ್ದು. ಮಕ್ಕಳು ಇರ್ಬೋದು, ಈಗ ಸದ್ಯಕ್ಕೆ ಒಳಭಾಗಕ್ಕೆ ಏನು ನೀರು ಹೋಗಿತ್ತು ಅದನ್ನು ಹೊರ ಹಾಕುವಂತ ಕೆಲಸವನ್ನು ಮನೆಯವರು ಮಾಡಿದ್ದಾರೆ. ಸದ್ಯ ಮನೆ ಅಂಗಳದ ಪೂರ್ತಿ ನೀರು ಆವರಿಸಿರುವಂಥದ್ದು. ನೀರು ಹೊರ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಸೊ 2 ಫ್ಲೋರ್ನ ಮನೆ ಇದಾಗಿರುವಂಥದ್ದು. ಇದರ ಕೆಳಭಾಗದ ಗ್ರೌಂಡ್ ಫ್ಲೋರ್ನಲ್ಲಿ ಈ ರೀತಿಯಾಗಿ ನೆರೆ ನೀರು ನಿಂತಿರುವಂಥದ್ದು. ಇದೇ ಮೊದಲ ಬಾರಿಗೆ ಈ ಭಾಗದಲ್ಲಿ ಈ ರೀತಿಯಾಗಿ ಫ್ಲಡ್ ಉಂಟಾಗಿರುವಂಥದ್ದು. ಇದಕ್ಕೆ ಪ್ರಮುಖವಾಗಿ ಕಾರಣ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು. ಅಂದ್ರೆ ನೀರು ಹರಿಯುವಂತ ಜಾಗದಲ್ಲಿ ಮಣ್ಣು ಹಾಕಿ ಅದನ್ನು ಸಮತಟ್ಟು ಮಾಡಿರೋದ್ರಿಂದಾಗಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ವಿಪರೀತವಾಗಿ ಮಳೆ ಆದಂತ ಸಂದರ್ಭದಲ್ಲಿ ನೆರೆ ನೀರೆಲ್ಲವೂ ಈ ಭಾಗಕ್ಕೆ ಬಂದು ಇದೇ ರೀತಿಯಾದ ಸಮಸ್ಯೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಅಶೋಕ್ ತಮ್ಮ ಮಾಹಿತಿಗೆ.